ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸರಸ್ವತಿ ಸಮ್ಮಾನ್ ಪುರಸ್ಕಾರ 2025 2026ರಂದು ನೀಡಲಾಗುವಂತಹ 2025ರ ಸರಸ್ವತಿ ಸಮ್ಮಾನ್ ಪುರಸ್ಕಾರ ಘೋಷಣೆಯಾಗಿದ್ದು, ಇದರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಈ ಕೆಳಗಿನ ಯಾರಿಗೆ ಹರ ಪಾರ್ವತಿ ಕಥಾ ಎಂಬ ಕೃತಿಗೆ, ಹರ ಪಾರ್ವತಿ ಕಥಾ ಎನ್ನುವಂತ ಕೃತಿ ನೋಟ್ ಮಾಡ್ಕೊಳ್ಳಿ, ಇದಕ್ಕೆ 35ನೇ ಸರಸ್ವತಿ ಸಮ್ಮಾನ್ ಪುರಸ್ಕಾರ ದೊರೆಯಿತು? ಸರಿಯಾದ ಉತ್ತರ ರಾಮಕುಮಾರ ಮುಖೋಪಾಧ್ಯಾಯ. ಇವರಿಗೆ ಹರ ಪಾರ್ವತಿ ಕಥಾ ಎನ್ನುವಂತ ಕೃತಿಗೆ 35ನೇ ಸರಸ್ವತಿ ಸಮ್ಮಾನ್ 35ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಸಿಕ್ಕಿರುವಂತದ್ದು. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಗ್ಗೆ ಪ್ರತಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕಾಯಂ ಆಗಿ ಇದ್ದೇ ಇರುತ್ತೆ. ಸೊ ಇಂಪಾರ್ಟೆಂಟ್ ಸೆಷನ್ ಆಗುತ್ತೆ ಸ್ನೇಹಿತರೆ. ಈ ರಾಮಕುಮಾರ ಮುಖೋಪಾಧ್ಯಾಯ ಇದಾರಲ್ಲ, ಇವರು ಬಂಗಾಳಿ ಲೇಖಕ. ಸೊ ಬಂಗಾಳಿ ಭಾಷೆಯ ಹರ ಪಾರ್ವತಿ ಕಥಾ ಎನ್ನುವಂತ ಕೃತಿಗೆ ಸರಸ್ವತಿ ಸಮ್ಮಾನ್ ಅವಾರ್ಡ್ ಆಯಿತು. ವಿಶೇಷತೆ ಏನು ಕೇಳಿದ್ರೆ, ಈ ಬಂಗಾಳಿ ಭಾಷೆಗೆ 22 ವರ್ಷದ ನಂತರ ಈ ಒಂದು ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ಪುರಸ್ಕಾರ ದೊರೆತಿರುವಂತದ್ದು. ಸೊ ಸರಸ್ವತಿ ಸಮ್ಮಾನ್ ಪುರಸ್ಕಾರ ಹಾಗಾದ್ರೆ ನೀಡೋದು ಯಾರು ಕೇಳಿದ್ರೆ, ಕೆ ಬಿರ್ಲಾ ಫೌಂಡೇಶನ್. ಕೆ ಬಿರ್ಲಾ ಫೌಂಡೇಶನ್ ಈ ಪ್ರಶಸ್ತಿಯನ್ನ ಪ್ರತಿ ವರ್ಷ ನೀಡುತ್ತೆ. 1991 ನಲ್ಲಿ ಇದು ಶುರುವಾಯಿತು ಪ್ರಶಸ್ತಿಯನ್ನು ನೀಡೋದಕ್ಕೆ. ಮತ್ತು ಈ ಪ್ರಶಸ್ತಿಯ ಮೊತ್ತ ಎಷ್ಟು ಕೇಳಿದ್ರೆ 15 ಲಕ್ಷ ರೂಪಾಯಿ ಮತ್ತು ಪ್ರಶಸ್ತಿ ಪತ್ರ ಮತ್ತು ಒಂದು ಫಲಕ ಕೂಡ ಇರುವಂತದ್ದು. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಸ್ಥಾಪಿಸಲಾದ ವರ್ಷ ಯಾವುದು? ಸರಿ ಉತ್ತರ 1991. 1991ರಲ್ಲಿ ಮೊದಲಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುತ್ತೆ. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂತಹ ಅಮೋಘ ಕೊಡುಗೆಗೆ ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಪ್ರತಿ ವರ್ಷ ನೀಡಲಾಗುತ್ತೆ. ಸರಸ್ವತಿ ಸಮ್ಮಾನ್ ವಿಜೇತರಿಗೆ ಎಷ್ಟು ಹಣವನ್ನ ನೀಡಲಾಗುತ್ತೆ? ಸರಿಯಾದ ಉತ್ತರ 15 ಲಕ್ಷ ರು ಹಣವನ್ನು ನೀಡಲಾಗುತ್ತೆ, ಕ್ಯಾಶ್ ಪ್ರೈಸ್. ಅದರ ಜೊತೆಗೆ 15 ಲಕ್ಷ ಜೊತೆಗೆ ಪ್ರಶಸ್ತಿ ಪತ್ರ ಮತ್ತು ಸರಸ್ವತಿ ಪ್ರತಿಮೆಯನ್ನು ನೀಡಲಾಗುತ್ತೆ. ಸರಸ್ವತಿ ಪ್ರತಿಮೆಯನ್ನು ಮತ್ತು ಪ್ರಶಸ್ತಿ ಪತ್ರವನ್ನು ಜೊತೆಗೆ 15 ಲಕ್ಷ ರೂಪಾಯಿ ಹಣವನ್ನು ಕೂಡ ಈ ಸರಸ್ವತಿ ಸಮ್ಮಾನ್ ವಿಜೇತರಿಗೆ ನೀಡಲಾಗುತ್ತೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ನೀಡುವ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಕೆ ಬಿರ್ಲಾ ಫೌಂಡೇಶನ್. ಆಕ್ಚುಲಿ ಇದನ್ನ 1991ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಇದನ್ನ ಸ್ಥಾಪನೆ ಮಾಡಿದ್ದು ಕೃಷ್ಣ ಕುಮಾರ್ ಬಿರ್ಲಾ ಎನ್ನುವಂತಹ ಉದ್ಯಮಿ. ಕೃಷ್ಣ ಕುಮಾರ್ ಬಿರ್ಲಾ ಎನ್ನುವಂತ ಒಂದು ಉದ್ಯಮಿ ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತಾರೆ ಕೆ ಬಿರ್ಲಾ ಫೌಂಡೇಶನ್ ಮೂಲಕ. ಆಕ್ಚುಲಿ ಕೆ ಬಿರ್ಲಾ ಫೌಂಡೇಶನ್ ಇದೆಯಲ್ಲ, ಇದ್ರ ಬಗ್ಗೆ ಒಂದು ಕುತೂಹಲಕಾರಿ ಅಂಶ ಇದೆ. ಇದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ಜೊತೆಗೆ ನೋಟ್ ಮಾಡ್ಕೊಳ್ಳಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ಜೊತೆಗೆ ಬಿಹಾರಿ ಪುರಸ್ಕಾರ ಮತ್ತು ಇನ್ನೊಂದು ಪ್ರಮುಖವಾದ ಒಂದು ಪ್ರಶಸ್ತಿ ವ್ಯಾಸ ಸಮ್ಮಾನ್. ವ್ಯಾಸ ಸಮ್ಮಾನ್ ಕೂಡ ಈ ಕೆ ಬಿರ್ಲಾ ಫೌಂಡೇಶನ್ ನೀಡುತ್ತೆ. ಸೊ ಸರಸ್ವತಿ ಸಮ್ಮಾನ್, ಬಿಹಾರ್ ಸಮ್ಮಾನ್ ಮತ್ತು ವ್ಯಾಸ ಸಮ್ಮಾನ್ ಪುರಸ್ಕಾರವನ್ನು ನೀಡುವಂತಹ ಫೌಂಡೇಶನ್ ಕೆ ಬಿರ್ಲಾ ಫೌಂಡೇಶನ್. ಮೊದಲ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಹರಿವಂಶ ರಾಯ್ ಬಚ್ಚನ್. ಅಮಿತಾಬ್ ಬಚ್ಚನ್ ಅವರ ತಂದೆ ಹರಿವಂಶ ರಾಯ್ ಬಚ್ಚನ್ ಇದಾರಲ್ಲ, ಇವರು ಮೊದಲ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು. ಇವರ ಆತ್ಮಕಥೆಗೆ ಮೊದಲ ಸರಸ್ವತಿ ಸಮ್ಮಾನ್ ಪುರಸ್ಕಾರವನ್ನು ನೀಡಲಾಯಿತು. ಎಷ್ಟು ಭಾಷೆಗಳ ಸಾಹಿತ್ಯದ ಕೊಡುಗೆಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನೀಡಲಾಗುತ್ತೆ? ಸರಿಯಾದ ಉತ್ತರ 22 ಭಾಷೆಗಳು. ಯಾವ 22 ಭಾಷೆಗಳು ಕೇಳಿದ್ರೆ, ಸಂವಿಧಾನದ
8ನೇ ಅನುಸೂಚಿಯಲ್ಲಿ ಮಾನ್ಯತೆ ಪಡೆದ 22 ಭಾಷೆಗಳಿಗೆ ಸರಸ್ವತಿ ಸಮ್ಮಾನ್ ಪುರಸ್ಕಾರವನ್ನು ನೀಡಲಾಗುತ್ತೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರ ಬಾಲಮಣಿ ಅಮ್ಮ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಾಲಮಣಿ ಅಮ್ಮ ಅವರಿಗೆ 1995ರಲ್ಲಿ 1995ರಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇವರ ಕವಿತೆಗಳ ಸಂಗ್ರಹ ನಿವೇದಂ ಎನ್ನುವಂತಹ ಕವಿತೆಗಳ ಸಂಗ್ರಹಕ್ಕೆ ಈ ಪ್ರಶಸ್ತಿ ನೀಡಲಾಯಿತು. ಮತ್ತು ಅದರ ಜೊತೆಗೆ ಇವರು ಮಲಯಾಳಂ ಭಾಷೆಯಲ್ಲಿ ಬರಿತಾ ಇದ್ರು. ಸೊ ಮಲಯಾಳಂ ಭಾಷೆಯ ಕವಿತೆಗಳ ಸಂಗ್ರಹ ನಿವೇದಂಗೆ ಬಾಲಮಣಿ ಅಮ್ಮ ಅವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಇವರು. 2024ರಲ್ಲಿ ನೀಡಲಾದ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ವಿಜೇತರು ಯಾರು? ಸರಿಯಾದ ಉತ್ತರ ಪ್ರಭಾ ವರ್ಮಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಭಾ ವರ್ಮಾ ಅವರು ಕೂಡ ಮಲಯಾಳಂ ಭಾಷೆಯ ಕವಿ. ಸೊ ಇವರ ಕವಿತೆಗಳ ಸಂಗ್ರಹ ರುದ್ರ ಸಾತ್ವಿಕಂ. ಇದಕ್ಕೆ ಸರಸ್ವತಿ ಸಮ್ಮಾನ್ ಅವಾರ್ಡ್ ನೀಡಲಾಯಿತು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. 2023ರಲ್ಲಿ ನೀಡಲಾದ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ವಿಜೇತರು ಯಾರು? ಸೊ 2022ನೇ ಸಾಲಿನದು 2023ಯಲ್ಲಿ ನೀಡಿದ್ರು. ಆಪ್ಷನ್ಸ್ ಈ ರೀತಿ ಇದೆ: ಬಾಲಮಣಿ ಅಮ್ಮ, ಶಿವಶಂಕರ, ರಾಮದರ್ಶ ಮಿಶ್ರಾ, ಅಶ್ವಿನಿ ದೇವಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.